ಜೈ ಹಿಂದ್ ಸ್ನೇಹಿತರೆ, ನಾನು ಭರ್ತೇಶ್ ಮುಡಲಗಿ, ಶಾರದಾ ವಿದ್ಯಾಲಯ ಮುಡಲಗಿಯಿಂದ. ಸಾಕಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಮ್ದು ಅಗ್ನಿವೀರ ಆರ್ಮಿ ಎಕ್ಸಾಮ್ ಶಿಫ್ಟ್ ವೈಸ್ CBT ಎಕ್ಸಾಮ್ ಬರ್ದಿದ್ವಿ, ಆದ್ರೆ ಫಿಸಿಕಲ್ ಮತ್ತು ಮೆಡಿಕಲ್ ಯಾವ ತರ ಇರ್ತದೆ ಅಂತ ಕೇಳ್ತಾ ಇದ್ರಿ. ನಿಮಗಾಗಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಈ ಒಂದು ವಿಡಿಯೋದಾಗ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಕೊನೆವರೆಗೂ ನೋಡಿದ್ರೆ ಅಗ್ನಿವೀರ್ ಆರ್ಮಿ ಎಕ್ಸಾಮ್ ಮುಗಿದ ನಂತರ ಫಿಸಿಕಲ್ ಯಾವ ತರ ಇರ್ತದ, ಮೆಡಿಕಲ್ ಯಾವ ತರ ಇರ್ತದ, ನಾವು ಯಾವ ತರ ಪ್ರಿಪೇರ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಈ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತೀವಿ. ಈ ಒಂದು ವಿಡಿಯೋದಾಗ ನಿಮ್ದು ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟಂಗ ಹೈಟ್ ಎಷ್ಟಿರ್ಬೇಕು, ವೇಟ್ ಎಷ್ಟಿರ್ಬೇಕು, ನಿಮ್ದ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರ್ಬೇಕು, ನಾಕ್ನಿ ಪಾಯಿಂಟ್ ಯಾವ ತರ ಇದ್ರ ಫೇಲ್ ಮಾಡ್ತಾರ, ಆ ನಾಕ್ನಿ ಪಾಯಿಂಟ್ ಇತ್ತಂದ್ರೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ವರ್ಕೌಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀವಿ. ನೆಕ್ಸ್ಟ್ ನಿಮ್ಮ ಗುಪ್ತಾಂಗಗಳನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ತಾರ ಅನ್ನೋದು ಹೇಳ್ತೀವಿ. ರನ್ನಿಂಗ್ ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಫುಲ್ಅಪ್ಸ್ ನ ಯಾವ ತರ ಹೊಡಿಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀವಿ. ನೆಕ್ಸ್ಟ್ ಎಲ್ಲದ್ರ ಬಗ್ಗೆನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಸಾಕಷ್ಟು ಜನ ಕಮೆಂಟ್ ಹಾಕ್ತಾ ಇದ್ರಿ, ಸರ್ ಫಿಸಿಕಲ್ ಕ್ವಾಲಿಫೈ ಆಗ್ಬೇಕಾದ್ರೆ ನಾವು ಎಷ್ಟು ಮಾರ್ಕ್ಸ್ ಹಾಕಿದ್ರೆ ಕ್ವಾಲಿಫೈ ಆಗ್ತೀವಿ. ಬರೀ ಫಿಸಿಕಲ್ ಅಷ್ಟೇ ಕ್ವಾಲಿಫೈ ಆಗೋರು ಇದ್ರಂದ್ರೆ ನೆಕ್ಸ್ಟ್ ಫೈನಲ್ ಮೆರಿಟ್ ಬಗ್ಗೆ ತಲೆ ಕೆಡ್ಸ್ಕೋತಿಲ್ಲ. ಈ ಸಲ ಬರೀ ನಾವು ಫಿಸಿಕಲ್ ಅಷ್ಟೇ ಹೋಗಿ ಬಂದ್ರೆ ಸಾಕು ಅನ್ನೋರು ಇದ್ರಂದ್ರೆ ಮ್ಯಾಕ್ಸಿಮಮ್ 15 ಕ್ವಶನ್ ಕರೆಕ್ಟ್ ಆಗಿ ಯಾರು ಹಾಕಿರ್ತಿಲ್ಲ ನೀವು ಫಿಸಿಕಲ್ ಕ್ವಾಲಿಫೈ ಆಗ್ತೀರಿ. ಆದ್ರೆ ನಿಮ್ ಹೆಸರ ಫೈನಲ್ ಮೆರಿಟ್ ಒಳಗ್ ಬರ್ಬೇಕಾಗಿತ್ತು ಕರೆಕ್ಟ್ 30ರಿಂದ 35 ಕ್ವಶನ್ ಯಾರು ಹಾಕಿರ್ತಿಲ್ಲ ಅವ್ರ ಪರ್ಫೆಕ್ಟ್ ಆಗಿ ಫೈನಲ್ ಮೆರಿಟ್ ಒಳಗ್ ಬರ್ತಾರೆ. ಇನ್ನು ಒಬ್ಬೊಬ್ರು ನಿಮ್ ಫ್ರೆಂಡ್ಸ್ 40 ಕ್ವಶನ್ ಎಕ್ಸಾಕ್ಟ್ ಹಾಕಿದೀವಿ, 45 ಕ್ವಶನ್ಗಳನ್ನ ಎಕ್ಸಾಕ್ಟ್ ಆಗಿ ಹಾಕಿದೀವಿ ಅಂತ ಹೇಳ್ತಿರ್ತಾರ. ಆದ್ರ ಅವ್ರದ್ದು ಫಿಸಿಕಲ್ ಒಳಗ್ ಸ್ವಲ್ಪ ಸಮಸ್ಯೆಗಳು ಇರ್ತಾವ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸೋಕ್ ಹೋಗ್ಬೇಡ್ರಿ. ನಮ್ಮ ಒಂದು ಅನಲೈಸಿಸ್ ಪ್ರಕಾರ ನಾವು ಸಾಕಷ್ಟು ಜನ ಅಭ್ಯರ್ಥಿಗಳ ಜೊತೆಗೆ ಮಾತಾಡಿದೀವಿ, ಸಾಕಷ್ಟು ಜನನ ನಾವು ಕೇಳಿದೀವಿ. ಚಲೋ ಫಿಸಿಕಲ್ ಒಳಗೂ ಇದ್ದವ್ರ, ಚಲೋ ಎಕ್ಸಾಮ್ ಒಳಗೂ ಇದ್ದವ್ರ ಎಷ್ಟು ಕ್ವಶನ್ ಹಾಕಿದಾರಪ್ಪ ಅಂದ್ರ 30ರಿಂದ 35 ಕ್ವಶನ್ ಯಾರು ಎಕ್ಸಾಕ್ಟ್ ಆಗಿ ಹಾಕಿದ್ರಿ ನೀವು ಪರ್ಫೆಕ್ಟ್ ಆಗಿ ಫಿಸಿಕಲ್ ತಯಾರಿ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಇವತ್ತಿಂದ ಗ್ರೌಂಡ್ ಒಳಗ್ ಬೆವರು ಸುರ್ಸಕ್ ಸ್ಟಾರ್ಟ್ ಮಾಡ್ರಿ, ನೀವು ಕ್ವಾಲಿಫೈ ಆಗ್ತೀರಿ. ನಿಮ್ ಫ್ರೆಂಡ್ಸ್ 45 ಹಾಕ್ಯಾರು, 40 ಹಾಕ್ಯಾರು ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ನೀವೇನಾದ್ರೂ ಎಕ್ಸಾಮ್ ಒಳಗ 30ರಿಂದ 35 ಕ್ವಶನ್ ಎಕ್ಸಾಕ್ಟ್ ಆಗಿ ಹಾಕಿರಿ, ನೆಗೆಟಿವ್ ಮಾರ್ಕ್ಸ್ ಅಂತೂ ಇಲ್ಲ, 30ರಿಂದ 35 ಕ್ವಶನ್ ಕರೆಕ್ಟ್ ಹಾಕಿದ್ವು ಅಂದ್ರ ನೀವು ಸ್ಟಾರ್ಟ್ ಮಾಡ್ರಿ. ಸೊ ಆ ನಂತರ ನಮ್ದ ಯಾವ ತರ ಇರ್ತದೆ ನೋಡ್ರಿ ಪ್ರೊಸೆಸ್. ARO ವೈಸ್ ಡಿವೈಡ್ ಆಗ್ತದ. ಬೆಳಗಾವಿ AROದ ಆಲ್ರೆಡಿ ಹೇಳಿದಾರ, ರಾಯಚೂರ್ ಅಂತ. ನೆಕ್ಸ್ಟ್ ಬೆಂಗಳೂರು AROದ ಸಪರೇಟ್ ಫಿಸಿಕಲ್ ಇರ್ತದ. ನೆಕ್ಸ್ಟ್ ಮಂಗಳೂರು AROದ ಸಪರೇಟ್ ಆಗಿರ್ತಕ್ಕಂಥ ಫಿಸಿಕಲ್ ನಡೆಸ್ತಿರ್ತಾರ. ನೆಕ್ಸ್ಟ್ ಫಿಸಿಕಲ್ ಒಳಗ ಫಸ್ಟ್ ಏನ್ ಬರ್ತದಪ್ಪ ಅಂದ್ರ ಫಿಸಿಕಲ್ ಒಳಗ ಫಸ್ಟ್ ಪ್ರೊಸೆಸ್ ಏನ್ ಬರ್ತದ ನೋಡ್ರಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಶಾರದಾ ವಿದ್ಯಾಲಯ ಮುಡಲಗಿ ಒಳಗ ಇದೇ ತಿಂಗಳು 15ನೇ ತಾರೀಕಿನಂದ ನಾವೇನ್ ಮಾಡತ್ತಪ್ಪ ಅಂದ್ರ ಕುರುಕ್ಷೇತ್ರ ಅಂತಕ್ಕಂಥ ಫಿಸಿಕಲ್ ಬ್ಯಾಚ್ ನ ಸ್ಟಾರ್ಟ್ ಮಾಡ್ತಿದ್ವಿ. ಸೊ ಕುರುಕ್ಷೇತ್ರ ಅಂತಕ್ಕಂಥ ಫಿಸಿಕಲ್ ಬ್ಯಾಚ್ ಒಳಗ ಏನೇನ್ ಫೆಸಿಲಿಟಿ ಇರ್ತಿದ್ವಿಪ್ಪ ಅಂದ್ರ 400 ಮೀಟರ್ ಟ್ರ್ಯಾಕ್ ಇರ್ತದ. ಏನಿರ್ತದ್ರಿ 400 ಮೀಟರ್ ಪರ್ಫೆಕ್ಟ್ ಆಗಿರ್ತಕ್ಕಂಥ ಟ್ರ್ಯಾಕ್ ಇರ್ತದ. ನೆಕ್ಸ್ಟ್ ಸೂಪರ್ ಫೆಸಿಲಿಟಿ ಆಗಿರ್ತಕ್ಕಂಥ ಹಾಸ್ಟೆಲ್ ಫೆಸಿಲಿಟಿ ಇರ್ತದ. ಅನ್ಲಿಮಿಟೆಡ್ ಫುಡ್ ಕೊಡ್ತೀವಿ. 24x7 CCTV ಪ್ರೊಟೆಕ್ಷನ್ ಇರ್ತದ ಮಹಿಳಾ ಅಭ್ಯರ್ಥಿಗಳಿಗೆ. ನೆಕ್ಸ್ಟ್ ಎಕ್ಸ್ಪರ್ಟ್ ಟ್ರೈನಿಂಗ್ ಕೊಡ್ತಾರ. ಸಪರೇಟ್ ಹಾಸ್ಟೆಲ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಇರ್ತದ. ನೆಕ್ಸ್ಟ್ ನಿಮ್ದೆಲ್ಲ ಫಿಸಿಕಲ್ ಹೋಗ್ಬೇಕು, ಹೋದ್ರೆ ಅಂದ್ರ ಫಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರ ಹೈಟ್ ಮೆಜರ್ಮೆಂಟ್ ಮಾಡ್ತಾರಿ. ಸೊ ಹೈಟ್ ನಿಮ್ದ ಎಷ್ಟ್ ಇರ್ಬೇಕಂದ್ರ 166 ಸೆಂಟಿಮೀಟರ್ ಇರ್ಬೇಕು. ಯಾರ್ದಪ್ಪ ಅಂದ್ರ ಇದು GD ತಯಾರಿ ಮಾಡ್ತಕ್ಕಂತ ಅಭ್ಯರ್ಥಿಗಳದು ಎಷ್ಟ್ ಇರ್ಬೇಕ್ರಿ, 166 ಸೆಂಟಿಮೀಟರ್ಗಿಂತ ನಿಮ್ದು ಹೈಟ್ ಹೆಚ್ಚಿರ್ಬೇಕು. ನೆಕ್ಸ್ಟ್ ಹೈಟ್ ಆದ ನಂತರ ಯಾವ್ದು ಬರ್ತದಪ್ಪ ಅಂದ್ರ ಹೈಟ್ ಚೆಕ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಮನ್ನ ಗ್ರೌಂಡಿಗೆ ಕರ್ಕೊಂಡು ಹೋಗ್ತಾರ. ಸೊ ಗ್ರೌಂಡ್ 400 ಮೀಟರ್ ಆಗಿರ್ತಕ್ಕಂಥ ಟ್ರ್ಯಾಕ್ ಇರ್ತದೆ. ಎಷ್ಟು ಇರ್ತದ್ರಿ, 400 ಮೀಟರ್ ಟ್ರ್ಯಾಕ್ ಇರ್ತದ. ಪರ್ಫೆಕ್ಟ್ ಆಗಿ 400 ಮೀಟರ್ ಟ್ರ್ಯಾಕ್ ಇರ್ತದ. 400 ಮೀಟರ್ ಒಳಗ ನಾವು 4 ರೌಂಡ್ ಓಡಬೇಕು. 4 ರೌಂಡ್ ಅನ್ನ ಓಡಿದ್ರ ನಾವ್ ಎಷ್ಟ್ ಆಗ್ತದಪ್ಪ ಅಂದ್ರ 1600 ಮೀಟರ್ ಆಗ್ತದ. ಎಷ್ಟ್ ಆಗ್ತದ್ರಿ, 1600 ಮೀಟರ್ ಆಗ್ತದ. ಸೊ ಆಲ್ಮೋಸ್ಟ್ ನಿಮ್ದು ಇದು ಸ್ಟಾರ್ಟಿಂಗ್ ಪಾಯಿಂಟ್ ಕೊಡ್ತಾನೆ. ಇಲ್ಲಿಂದ ಸ್ಟಾರ್ಟ್ ಮಾಡಿಸ್ತಾನ. ಎಷ್ಟ್ ಜನಕ್ಕೆ ಕುಣಿಸ್ತಾನಪ್ಪ ಅಂದ್ರ ಒಂದ್ ಬ್ಯಾಚ್ ಒಳಗ ಮ್ಯಾಕ್ಸಿಮಮ್ 100 ಮೆಂಬರ್ಸ್ ಕುಣಿಸ್ತಾನ. ಒಂದು ಫಸ್ಟ್ ಗ್ರೂಪ್ ಅಂದ್ರೆ ಡೈಲಿ ಒಂದ್ 5ರಿಂದ 6 ಬ್ಯಾಚ್ ನಡೆಸ್ತಿರ್ತಾನ. ಪ್ರತಿ ಬ್ಯಾಚ್ಗೆ ಮ್ಯಾಕ್ಸಿಮಮ್ 100 ಜನನ್ ಮಾತ್ರ ಕುಣಿಸ್ತಾನ, ಅದಕ್ಕಿಂತ ಹೆಚ್ಚಿಗೆ ಕುಣಿಸೋದಿಲ್ಲ. ಅಗ್ನಿವೀರ್ ಪ್ರೊಸೆಸ್ ಒಳಗ ಒಂದ್ ಬ್ಯಾಚಿಗೆ ಎಷ್ಟು ಮಂದಿ ಬಿಡ್ತಾನ್ರಿ,
ಒಂದಿನ ಬಿಡ್ತಾನ. ಇಲ್ಲಿಂದ ಸ್ಟಾರ್ಟ್ ಆಗ್ತದ. ಮೊದಲನೇ ರೌಂಡ್ ಮುಗೀತಂದ್ರ ಫಸ್ಟ್ ರೌಂಡ್ ಕಂಪ್ಲೀಟ್ ಅಂತ ಹೇಳ್ತಾನ, ಟೈಮಿಂಗ್ ಹೇಳ್ತಾನ. ನೆಕ್ಸ್ಟ್ ರೌಂಡ್ ಮುಗೀತಂದ್ರ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಅಂತ ಹೇಳ್ತಾನ, ಟೈಮಿಂಗ್ ಹೇಳ್ತಾನ. ಥರ್ಡ್ ರೌಂಡ್ ಮುಗೀತಂದ್ರ ಥರ್ಡ್ ರೌಂಡ್ ಕಂಪ್ಲೀಟ್, ಫೋರ್ತ್ ರೌಂಡ್ ಸ್ಟಾರ್ಟ್ ಅಂತ ಹೇಳ್ತಾನ, ಟೈಮಿಂಗ್ ಹೇಳ್ತಾನ. ಲಾಸ್ಟ್ 5 ರೌಂಡ್ ಅನ್ನ 4 ರೌಂಡ್ ಅನ್ನ ಎಷ್ಟು ಟೈಮಿಂಗ್ ಒಳಗೆ ಮುಗಿಸ್ರ ಎಷ್ಟು ಮಾರ್ಕ್ಸ್ ಬರ್ತೈತಿ ಅನ್ನೋದನ್ನ ಕೂಡ ಹೇಳ್ತೀವಿ. ಸೊ ಇದು ನಮ್ಮ ಶಾರದಾ ವಿದ್ಯಾಲಯದ ಬಿಲ್ಡಿಂಗ್. ಸೊ ಗ್ರೌಂಡ್ ಆಲ್ರೆಡಿ ಫಿಸಿಕಲ್ ತಯಾರಿ ಪಡಿತಕ್ಕಂತ ಅಭ್ಯರ್ಥಿಗಳು. ಸೊ ನಿಮ್ದ 16 ಮೀಟರ್ ಅನ್ನ ಅಂದ್ರೆ 4 ರೌಂಡ್ ಅನ್ನ ಸೊ ನೀವು 5 ನಿಮಿಷ 30 ಸೆಕೆಂಡ್ ಒಳಗೆ ಕವರ್ ಮಾಡ್ರೆ ನಿಮ್ಗ ಎಕ್ಸಲೆಂಟ್ ಅಂತಾನು. ಸೊ ಎಕ್ಸಲೆಂಟ್ ಬಂತಂದ್ರ ಮಾರ್ಕ್ಸ್ ಎಷ್ಟು ಇರ್ತಾವ್ರಿ? 60 ಮಾರ್ಕ್ಸ್ ಇರ್ತಾವ. ನೆಕ್ಸ್ಟ್ ಸೆಕೆಂಡ್ ಗ್ರೂಪ್ ನೋಡ್ರಿ, 5 ನಿಮಿಷ 31 ಸೆಕೆಂಡ್ ದಿಂದ 5 ನಿಮಿಷ 45 ಸೆಕೆಂಡ್. ಸೊ ಸೆಕೆಂಡ್ ಗ್ರೂಪ್ಗೆ ಮಾರ್ಕ್ಸ್ ಎಷ್ಟು ಬರ್ತಾವ್ರಿ? 48 ಅಂಕಗಳು ಬರ್ತಾವ. ನೆಕ್ಸ್ಟ್ ಥರ್ಡ್ ಗ್ರೂಪ್ ಟೈಮಿಂಗ್ ನೋಡ್ರಿ, 5:46 ರಿಂದ 6 ನಿಮಿಷ. ಸೊ ಇದಕ್ಕೆ ಎಷ್ಟು ಅಂಕಗಳು ಬರ್ತಾವಪ್ಪ ಅಂದ್ರ 36 ಅಂಕಗಳು ಬರ್ತಾವ. ನೆಕ್ಸ್ಟ್ ಫೋರ್ತ್ ಗ್ರೂಪ್ ಎಲ್ಲಿಂದ ರೀ? 6 ನಿಮಿಷ 1 ಸೆಕೆಂಡ್ ದಿಂದ 6 ನಿಮಿಷ 15 ಸೆಕೆಂಡ್ ತನಕ ಬಂದ್ರ ಫೋರ್ತ್ ಗ್ರೂಪ್. ಇಲ್ಲಿ ನಿಮಗೆ ಅಂಕಗಳು ಎಷ್ಟು ಬರ್ತಾವ್ರಿ? 24 ಅಂಕಗಳು ಬರ್ತಾವ. ಸೊ ನೀವು ಆದಷ್ಟು ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡಿ ಗ್ರೌಂಡ್ ಒಳಗ ಬೆವರು ಸುರಿಸಿ ನೀವು ಏನಾದ್ರೂ ತ್ರಾಸ್ ತಗೊಂಡ ಏನ್ ಮಾಡ್ಬೇಕಪ್ಪ ಅಂದ್ರ ನಾವ್ ಎಕ್ಸಲೆಂಟ್ ರನ್ನಿಂಗ್ ಅನ್ನ ಹೊಡಿಬೇಕು. ಅವಾಗ ಮಾತ್ರ ನಮ್ದ ಯೂನಿಫಾರ್ಮ್ ಹಾಕ್ಬೇಕಂತಕ್ಕಂತ ಕನಸು ನನಸಾಗ್ತದೆ. ನೋಡ್ರಿ, ನಾವ್ ಒಂದ್ ಮಾತು ಹೇಳಕ್ ಬರ್ತಾನು, ಯಾರು ಕಷ್ಟಪಟ್ಟು ಗ್ರೌಂಡ್ ಒಳಗ ಬೆವರು ಸುರಿಸ್ತಾರಲ್ಲ ಅವ್ರಿಗೆ ಮಾತ್ರ ನಾವು ತಾಯಿ ಭಾರತಾಂಬೆ ಸೇವೆ ಮಾಡಕ್ ಹೋಗ್ಬೋದು. ಅದನ್ನ ಬಿಟ್ಟ ಯಾವ್ದೋ ಡ್ರಗ್ಸ್ ಯೂಸ್ ಮಾಡ್ರ ನಿಮ್ದ ಟೈಮಿಂಗ್ ಇಂಪ್ರೂವ್ಮೆಂಟ್ ಆಗ್ತೈತಿ. ಎಷ್ಟೋ ಜನ ಸಾಕಷ್ಟು ಜನ ಸಜೆಸ್ಟ್ ಮಾಡ್ತಾರೋ ಯಾವ್ದ ಡ್ರಗ್ಸ್ ಅದು ಇದು ಏನು ಅನ್ನ ಹಾಕುದಿಲ್ಲ, ನೀ ಗ್ರೌಂಡ್ ಒಳಗ ಸುರ್ಸಿರ್ತಕ್ಕಂತ ಬೆವರು ಮಾತ್ರ ನಿನಗೆ ಅನ್ನ ಹಾಕ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದಾದ ನಂತರ ನೋಡ್ರಿ, ರನ್ನಿಂಗ್ ಮುಗೀತು. ರನ್ನಿಂಗ್ ಮುಗಿದ ಕೂಡ್ಲೆ ಯಾರು ಪಾಸ್ ಆಗಿರ್ತಿರ್ಲಿಲ್ಲ ಅವ್ರನ್ನೆಲ್ಲ ಗ್ರೂಪ್ ಒಳಗ್ ಕರ್ಕೊಂಡ್ ಹೋಗ್ತಾರು. ಫೇಲ್ ಆಗಿರ್ತಕ್ಕಂತ ಅಭ್ಯರ್ಥಿಗಳನ್ನ ಗ್ರೌಂಡ್ ದಿಂದ ಹೊರಗೆ ಹಾಕ್ತಾರು. ಹೊರಗೆ ಹಾಕಿದ ನಂತರ ಪಾಸ್ ಆದವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಚೆಸ್ಟ್ ಮೆಜರ್ಮೆಂಟ್ ಮಾಡ್ತಾರ. ಚೆಸ್ಟ್ ಎಲ್ಲಿ ಮೆಜರ್ಮೆಂಟ್ ಮಾಡ್ತಾರ ಅಂದ್ರೆ ಇಲ್ಲಿ ನಿಪ್ಪಲ್ ಹತ್ರ ಹಿಡಿದಿಲ್ಲ, ನಿಪ್ಪಲ್ ಕೆಳಗ ನಮ್ದು ಚೆಸ್ಟ್ ಹಿಡಿತಾರು. ಅವಾಗ ನಮ್ದ ಟೇಪ್ ಒಳಗ ಮೆಜರ್ಮೆಂಟ್ ಎಷ್ಟು ಬರ್ಬೇಕ್ರಿ? 77 ಸೆಂಟಿಮೀಟರ್ ಬರ. ನಾರ್ಮಲ್ ಆಗಿ ನಾ ಹಿಂಗ್ ನಿತ್ನಂದ್ರ ನಂದು ಎಷ್ಟ್ ಇರ್ಬೇಕ್ರಿ? 77 ಸೆಂಟಿಮೀಟರ್ ನಂದು ಚೆಸ್ಟ್ ಇರ್ಬೇಕು. ಆ ನಂತರ ನಾವು ಎಕ್ಸ್ಪಾಂಡ್ ಅಂತಾನು. ಎಕ್ಸ್ಪಾಂಡ್ ಅಂದಾಗ ನಾವು ಹಿಂಗ್ ಉಬ್ಬಿಸ್ಬೇಕು. ಜೋರ್ಲೆ ಉಬ್ಬಿಸಿದಾಗ ನಮ್ದು 5 ಸೆಂಟಿಮೀಟರ್ ಚೆಸ್ಟ್ ಉಬ್ಬಬೇಕು. ಇಲ್ಲ ಅಂದ್ರೆ ಫೇಲ್ ಆಗುವಂತ ಸಾಧ್ಯತೆ ಇರ್ತದ. ಅವ್ ನಿಮ್ಗ 3 ಚಾನ್ಸ್ಗಳನ್ನ ಕೊಡ್ತಾನ. 3 ಚಾನ್ಸ್ ಒಳಗ ನೀವು ಕಂಪಲ್ಸರಿ 5 ಸೆಂಟಿಮೀಟರ್ ಅನ್ನ ಎಕ್ಸ್ಪಾಂಡ್ ಮಾಡ್ಬೇಕು. ಯಾರು ಕೂಡ ಫೇಲ್ ಆಗೋದಿಲ್ಲ. ಸೊ ಸಾಕಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾರೆ, ಸರ್ ನಾವು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತೀವ್ರಿ ಆದ್ರೆ ಚೆಸ್ಟ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ನಾ ನಿಮ್ಗೊಂದು ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ಸ್ ಹೇಳ್ತೀನಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಲಾಸ್ಟ್ ತಕೊಂಡ್ ನೋಡ್ರಿ. ಸೊ ನಮ್ದು ಚೆಸ್ಟ್ ಯಾವ ಟೈಮ್ದಾಗ ಕಡಿಮೆ ಆಗ್ತೈತಿ ಅಂದ್ರ, ನಾವ್ ಇವಾಗ ರನ್ನಿಂಗ್ ಮಾಡ್ತಿರ್ತೇವೆ, ಡೈಲಿ ರನ್ನಿಂಗ್ ಮಾಡ್ತಿರ್ತೇವೆ. ರನ್ನಿಂಗ್ ಮಾಡುವಾಗ ನಮಗ್ ಬೆವ್ರು ಹೆಂಗ್ ಬರ್ತೈತಿಲ್ಲ, ಬೆವ್ರು ಬಂದಂಗ ನಮ್ದು ಚೆಸ್ಟ್ ಕೂಡ ಕಡಿಮೆ ಆಗ್ತೈತಿ ಮತ್ತು ವೇಟ್ ಕೂಡ ಲಾಸ್ ಆಗ್ತೈತಿ. ಸರ್ ಹೆಂಗ್ ಮಾಡೋದ್ರ? ಮತ್ತೆ ರನ್ನಿಂಗ್ ಟೈಮಿಂಗ್ ಕವರ್ ಮಾಡ್ಕೋಬೇಕು. ಸೊ ನಾವು ರನ್ನಿಂಗ್ ಮಾಡಿದ ನಂತರ ಡಿಪ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು. ವೆರೈಟಿ ಆಫ್ ಡಿಪ್ಸ್ ಬರ್ತಾವ. 1 ಫೀಟ್ ಡಿಪ್ಸ್, 2 ಫೀಟ್ ಡಿಪ್ಸ್, ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ರನ್ನಿಂಗ್ ಮುಗುತ್ತಂದ್ರೆ ಪ್ರಾಕ್ಟೀಸ್ ಮಾಡೋದ್ರೆ ಚೆಸ್ಟ್ ಕರಗುದಿಲ್ಲ. ನಮ್ದು ಎಷ್ಟು ಇರ್ತದ ಅಷ್ಟೇ ಇರ್ತದೆ. ಇನ್ನೂ ಚೆಸ್ಟ್ ಇಂಪ್ರೂವ್ಮೆಂಟ್ ಆಗ್ಬೇಕಾಗಿತ್ತಂದ್ರೆ ಡಯಟ್ ಫುಡ್ ಗಳನ್ನ ಮೇಂಟೈನ್ ಮಾಡ್ಬೇಕು. ಅದ್ರ ಬಗ್ಗೆನೂ ಕೂಡ ನೆಕ್ಸ್ಟ್ ಹೇಳ್ತೀವಿ. ಸೊ ನೆಕ್ಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಆದ ನಂತರ, ಸೊ ಇದು ನಮ್ಮದು ಶಾರದಾ ವಿದ್ಯಾಲಯದ ಒಳಗಿಂದ ಕ್ಯಾಂಪಸ್. ಸೊ ನೆಕ್ಸ್ಟ್ ಚೆಸ್ಟ್ ಮುಗಿದ ನಂತರ ಫುಲ್ ಅಪ್ಸ್ ಹೊರಡಿಸ್ತಾನೆ. ಫುಲ್ ಅಪ್ಸ್ ಒಳಗೆ ಕರೆಕ್ಟ್ ಆಗಿ ಎರಡೂ ಕೈಗಳ ನಡುವೆ 1 ಫೀಟ್ ಡಿಸ್ಟೆನ್ಸ್ ಒಳಗೆ ಹಿಂಗ ನಿಲ್ಸಿರ್ತಾನೆ. ಸೊ ಕಾಲ್ ಎರಡು ಹಿಂಗ ಇರ್ಬೇಕು. ಕಾಲ್ ಹಿಂಗ್ ತಿಡಿ ಹಾಕಿದ್ರೆ ನಿಮಗ್ ಕ್ಯಾನ್ಸಲ್ ಮಾಡ್ತಾನೆ. ಸೊ ಫುಲ್ ಅಪ್ಸ್ ಗಳನ್ನ ನಾವು 10 ಹೊಡೆದು ಅಂದ್ರೆ ನಮಗ್ ಮಾರ್ಕ್ಸ್ ಎಷ್ಟು ಇರ್ತಾವ್ರಿ? 40 ಅಂಕಗಳು ಇರ್ತಾವ. ಫುಲ್ ಅಪ್ಸ್ ಅನ್ನ 9 ಹೊಡೆದು ಅಂದ್ರೆ 33 ಅಂಕಗಳು ಇರ್ತಾವ. 8 ಹೊಡೆದ್ರೆ ಎಷ್ಟ್ರಿ? 27 ಮಾರ್ಕ್ಸ್. 7 ಫುಲ್ ಅಪ್ಸ್ ಹೊಡೆದು ಅಂದ್ರೆ 21 ಮಾರ್ಕ್ಸ್. 6 ಫುಲ್ ಅಪ್ಸ್ ಹೊಡೆದ್ರೆ ಎಷ್ಟ್ರಿ? 16 ಅಂಕಗಳು ಬರ್ತಾವ. ಇದು ಕೂಡ ಒಂದು ಮೇಜರ್ ಡಿಫಿಕಲ್ಟ್ ಆಗಿರ್ತಕ್ಕಂಥ ಟಾಸ್ಕ್ ಇರ್ತದೆ. ಯಾಕಪ್ಪ ಅಂದ್ರೆ ರನ್ನಿಂಗ್ ಮುಗಿಸಿರ್ತದ, ಆಲ್ರೆಡಿ ನಮ್ದು ಸ್ಟೆಮಿನಾ ಖಾಲಿ ಆಗಿರ್ತದ, ಸುಸ್ತಾಗಿರ್ತದ. ಇದು ಆದ ಕೂಡ್ಲೆ ಒಂದ್ 2-3 ತಾಸು ಬಿಸ್ಲಾಗಿಂದನ ನಮಗ್ ಏನ್ ಮಾಡ್ತಾನಪ್ಪ ಅಂದ್ರೆ ಫುಲ್ ಅಪ್ಸ್ ಹೊಡ್ಯಾಕ್ ಕಳಿಸ್ತಾನ. ಬಾಳ್ ಯಾರು ಸ್ಟ್ರಾಂಗ್ ಇರ್ತಾರಲ್ಲ ಮಸಲ್ಸ್ ಒಳಗಿರಲ್ಲ ಅವ್ರು ಮಾತ್ರ ಇದನ್ನ ಹೊಡಿಬಹುದು. ಸೊ ಇದು ನಮಗ ಪರ್ಫೆಕ್ಟ್ ಆಗಿ ನಾವು 10 ಹೊಡಿಬೇಕಾಗಿತ್ತಂದ್ರ
ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಡೀಪ್ಸ್ ಗಳನ್ನ ಸಪಾಟ್ಗಳನ್ನ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರತಿದಿನ ಒಂದು 200 ರಿಂದ 300 ಡೀಪ್ಸ್ ಗಳನ್ನ ಯಾರು ಪ್ರಾಕ್ಟೀಸ್ ಮಾಡ್ತಿಲ್ಲ ಅವ್ರು ಮಾತ್ರ ಚೆಸ್ಟ್ ಇಂಪ್ರೂವ್ಮೆಂಟ್ ಆಗ್ತದ, ಚೆಸ್ಟ್ ಎಕ್ಸ್ಪಾಂಡ್ ಆಗ್ತದ, ಪುಲ್ಅಪ್ಸ್ ಗಳನ್ನ ಹೊಡಿಬಹುದು. ಆ ನಂತರ ನೆಕ್ಸ್ಟ್ ನೋಡ್ರಿ, ಇದಾದ ಕೂಡಲೇ ಏನ್ ಮಾಡ್ತಾರಪ್ಪ ಅಂದ್ರ 9 ಫೀಟ್ ಡಿಚ್ ಅಂತಾರ ಅಥವಾ ಲಾಂಗ್ ಜಂಪ್ ಅಂತಾರ. ಸೊ ಇದಂತೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಆರ್ಮಿ ತಯಾರಿ ಮಾಡತ್ ಅಂದ್ಬೇಕು ಇದೊಂದು ಕಾಮನ್, ಎಲ್ಲರೂ ಪಾಸ್ ಆಗೇ ಆಗ್ತಾರ, ಇಲ್ಲಿ ಯಾರು ಕೂಡ ಫೇಲ್ ಆಗಿದ್ದು ಹಿಸ್ಟ್ರಿ ಇಲ್ಲ. ನೆಕ್ಸ್ಟ್ ಏನ್ ಮಾಡ್ತಾನ್ರಿ, ಜಿಗ್ಜಾಗ್ ಬ್ಯಾಲೆನ್ಸ್, ಅಂಕು ಡೊಂಕಿನ ನಡಿಗೆ ಎರಡು ಕೈ ಕರೆಕ್ಟ್ ಆಗಿ ಹಿಂಗ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಇದ್ರ. ನೆಕ್ಸ್ಟ್ ನೋಡ್ರಿ, ಮೆಡಿಕಲ್ ಚೆಕಪ್. ಸೊ ಮೆಡಿಕಲ್ ಚೆಕಪ್ ಒಳಗೆ ಏನ್ ಮಾಡ್ತಾನಪ್ಪ ಅಂದ್ರೆ ನಮ್ದು ಮ್ಯಾಗಿಂದ ತಲಿ ಕೂದಲ ಹಿಡಿದ ಲಾಸ್ಟ್ ವರೆಗೆ ಇರತಕ್ಕಂತ ಭಾಗವನ್ನ ಚೆಕ್ ಮಾಡ್ತಾನೆ. ಇದ್ರೊಳಗ ನಾವು ಈಗ ನಾ ಹೇಳ್ತಿರ್ತಾರಲ್ಲ, ನೀವು ಒಂದ್ಸಲ ಚೆಕ್ ಮಾಡ್ಕೋತ ಹೋಗ್ರಿ. ಸೊ ಮೆಡಿಕಲ್ ಒಳಗ ಫಸ್ಟ್ ಏನ್ ಮಾಡ್ತಾನಪ್ಪ ಅಂದ್ರ ಕಣ್ಣುಗಳ ಚೆಕ್ ಮಾಡ್ತಾನ. ಇದ್ರೊಳಗ 6x6 ವಿಷನ್ ಚೆಕ್ ಮಾಡ್ತಾನ. ಸ್ವಲ್ಪ ದೂರ ನಿಲ್ಲಿಸಿ ಇದು ಅಕ್ಷರವನ್ನು ಕೇಳ್ತಾನೆ. ಸೊ ಕಮೆಂಟ್ ಒಳಗೆ ಹಾಕ್ರಿ, ಈ ಅಕ್ಷರ ಯಾವ್ದ? ವೆರಿ ಗುಡ್, ಎಲ್ಲರೂ ಕಮೆಂಟ್ ಹಾಕತ್ರಿ, ಕರೆಕ್ಟ್ ಆಗಿರ್ರಿ, ಈ ನಿಮಗ್ ಕಾಣಿಸ್ತದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇವನ್ ಕೇಳ್ಕೋತ ಹೋಗ್ತಾನ. ಸೊ ಡಾಕ್ಟರ್ ಚೆಕ್ ಮಾಡ್ತಿರ್ತಾರಲ್ಲ, ಸ್ಪೆಕ್ಟ್ ಕೊಡ್ಬೇಕಾದ್ರೆ, ಚಸ್ಮಾ ಕೊಡ್ಬೇಕಾದ್ರೆ, ಹಂಗಸಿ ಇದೇನ್ರಿ? ಓಕೆ, ವೆರಿ ಗುಡ್. ಇದೇನ? ಎಸ್, ಕಮೆಂಟ್ ಹಾಕತ್ರಿ. ಎಸ್, ಇವು ಎಲ್ಲಾನು ಒಂದ್ಸಲ ನೀವು ಮೊಬೈಲ್ದಾಗ ಸಾಕಷ್ಟು ಇಮೇಜ್ಗಳು ಸಿಗ್ತಿರ್ತಾವ, ನೀವು ಮತ್ ನಿಮ್ ಫ್ರೆಂಡ್ ಕೂಡಿ ಚೆಕ್ ಮಾಡ್ಕೋರಿ. ನಾ ಇಲ್ಲಿ ಏನ್ ಹೇಳಕ್ ಹೊಂಟೀನಿ ಅಂದ್ರೆ 6x6 ಅಂದ್ರ ಈ ತರ ಇರ್ತದ, ನಿಮ್ಗೆ ಐಡಿಯಾ ಬಂದ್ರ ಸಾಕು. ಸೊ ನೆಕ್ಸ್ಟ್ ಇದಾದ ಕೂಡಲೇ, ಸೊ ನಮ್ಮ ಶಾರದಾ ವಿದ್ಯಾಲಯ ಮೂಡ್ಲಗಿ ಕ್ಯಾಂಪಸ್. ಸೊ ಇಲ್ಲಿ ಹಾಸ್ಟೆಲ್ ಇರ್ತದ, ಇಲ್ಲಿ ಗ್ರೌಂಡ್ ಇರ್ತದ, ಎಲ್ಲ ಇಕ್ವಿಪ್ಮೆಂಟ್ಸ್ ಗಳು ಕೂಡ ಇಲ್ಲೇ ಇರ್ತಾವ. ಎಟ್ ಎ ಟೈಮ್ ಒಂದೇ ಕಡೆ ಇರ್ತಕ್ಕಂಥ ಕ್ಯಾಂಪಸ್. ಸೊ ನೆಕ್ಸ್ಟ್ ನೋಡ್ರಿ, ಇದು ಕಲರ್ ಬ್ಲೈಂಡ್ನೆಸ್. ಸೊ ನಿಮ್ಗೆ ಕಾಣತ್ತಿರ ಕಮೆಂಟ್ ಹಾಕ್ಬೋದು, ಈಗ ಯಾವ ನಂಬರ್ ಅಂತ ಕಮೆಂಟ್ ಹಾಕ್ರಿ. ಸೊ ಇವಾಗ ನಾ ನಂಬರ್ ಹೇಳ್ತೀನಿ ನೋಡ್ರಿ, 25. ಸೊ ಯಾರಿಗ್ ಕಾಣಿಸಿದ ಕರೆಕ್ಟ್ ಐತಿಲ್ಲ ಚೆಕ್ ಮಾಡ್ಕೊರಿ. ಈ ನಂಬರ್ ಯಾವ್ದ್ರಿ? 25. ಯಾವ್ದ್ರಿ ಇದು ನಂಬರ್? 25. ನೆಕ್ಸ್ಟ್ ನಂಬರ್ ನೋಡ್ರಿ, ಕಾಣಿಸ್ತೈತಿ. ಸೊ ಇದು ನಂಬರ್ ನೋಡ್ರಿ, ಎಷ್ಟು ಹೇಳಿದ? ಈ ನಂಬರ್ ಎಷ್ಟು ಇದೆ? 56. ನಿಮ್ಗೂ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕಾಣಿಸೈತಿ ಇಲ್ಲ ನೋಡ್ರಿ, ಈ ನಂಬರ್ ಎಷ್ಟು ಇದೆ? 56. ಆ ನಂತರ ಹಿಂಗೆ ಸ್ವಲ್ಪ ಲೈನ್ ಗಳನ್ನ ಕೊಡ್ತಾನವ, ಅದನ್ನು ಕೂಡ ತೋರಿಸ್ಬೇಕಾಗ್ತದೆ. ಇದು ಕಲರ್ ಬ್ಲೈಂಡ್ನೆಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾರ್ಟ್. ಇದೇ ರೀತಿಯಾಗಿ ಸೇಮ್ ಇರ್ತದ. ಮತ್ತೇನಾದ್ರೂ ಇದ್ರ ಬಗ್ಗೆ ಡೌಟ್ ಇದ್ರ ನೀವು ಕಮೆಂಟ್ ಒಳಗೆ ಕೇಳ್ಬೋದು, ನಾನು ನಿಮ್ ಕಮೆಂಟ್ಗೂ ಕೂಡ ಆನ್ಸರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡ್ರಿ, ಕಿವಿ ಒಳಗೆ ಏನ್ ಚೆಕ್ ಮಾಡೋದಂದ್ರೆ ಭಾಳ ಅಂದ್ರೆ ಮ್ಯಾಕ್ಸಿಮಮ್ ಕಿವಿ ಒಳಗ ಕೂಗ್ನಿ ವ್ಯಾಕ್ಸ್ ಐತಂದ್ರೆ ರಿಮೆಡಿಕಲ್ ಕೊಡ್ತಾನ. ಇತ್ತಂದ್ರ ಕ್ಲೀನ್ ಮಾಡ್ಕೊಂಡ್ ಹೋಗ್ರಿ. ನಾಳೆ ಇತ್ತಂದ್ರೆ ಮಾಡ್ಕೋಬೇಡ್ರಿ, ಕ್ಲೀನ್ ಮಾಡ್ಕೊ ಮುಂದ ಸ್ವಲ್ಪ ಹಿಂಗೆಲ್ಲ ಚರ್ಮ ಹತ್ತಂಗ ಆಗಿತ್ತು ಅವಾಗೂ ಕೂಡ ರಿಮೆಡಿಕಲ್ ಕೊಡ್ತಾನ. ಸೊ ನಾಳೆ ಇದ್ರೆ ಇವತ್ತ ಮಾಡ್ಕೋಬೇಡ್ರಿ, ಒಂದ್ 2 ದಿನ ಮೊದ್ಲ ಮಾಡ್ಕೊಂಡ್ ಹೋಗಿರಿ ವ್ಯಾಕ್ಸ್. ಆ ನಂತರ ಎಲ್ಲಾ ಫ್ಯೂಬಿಕ್ ಹೇರ್ಗಳನ್ನ, ಇಲ್ಲಿ ಇರ್ತಕ್ಕಂಥವು ನಿಮ್ ಗುಪ್ತಾಂಗ ಇರ್ತಕ್ಕಂಥ ಎಲ್ಲಾ ಹೇರ್ಗಳನ್ನ ರಿಮೂವ್ ಮಾಡ್ಕೊರಿ. ಈ ರೀತಿಯಾಗಿ ವ್ಯಾಕ್ಸ್ ಕಾಣ್ತಿತ್ತಂದ್ರ ಬಹಳಷ್ಟು ಜನಕ್ಕ, ನನ್ನ ಒಂದು 7 ರಿಂದ 8 ವರ್ಷ ಅನುಭವದಾಗ ಸಾಕಷ್ಟು ಜನ ಹುಡುಗರ ಇದ ಪಾಯಿಂಟ್ ರಿಮೆಡಿಕಲ್ ಬಾಳ ಕೊಟ್ಟಾರು. ಅಂದ್ರೆ ಎಲ್ಲರೂ ಕೂಡ ಪಾಸ್ ಆಗಿದ್ದಾರೆ ಈ ಪಾಯಿಂಟ್ ರಿಮೆಡಿಕಲ್ ಇತ್ತಂದ್ರ. ನೆಕ್ಸ್ಟ್ ನೋಡ್ರಿ, ಮೂಗಿನಾಗ ಏನಪ್ಪ ಚೆಕ್ ಮಾಡ್ತಾ ಅಂದ್ರ ಹಿಂಗ್ ಮೌಸ್ ಬೆಳೆದಿರ್ಬಾರ್ದು. ಈ ತರ ಮೌಸ್ ಬೆಳೆದಿತ್ತಂದ್ರ ನಮ್ದು ಏನ್ ಮಾಡ್ತಾರಪ್ಪ ಅಂದ್ರ ರಿಮೆಡಿಕಲ್ ಕೊಡ್ತಾರ. ಸೊ ಅದಕ್ಕೆ ಯಾರಿಗಾರ ಇತ್ತು, ಸೊ ಉಸಿರಾಟದ ಪ್ರಾಬ್ಲಮ್ ಅದು ಇತ್ತಂದ್ರೆ ಸ್ವಲ್ಪ ಹಂಗೇನಾರ ಮೌಸ್ ಬೆಳೆದಿತ್ತಂದ್ರೆ ನಿಮ್ಗ ಬರ್ತಿರ್ತದ, ಐಡಿಯಾ ಬರ್ತಿತ್ತಂದ್ರೆ ಅದಕ್ಕೆ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಲೇಸರ್ ಟ್ರೀಟ್ಮೆಂಟ್ ನ ತಗೋರಿ. ಸೊ ಕ್ಲಿಯರ್ ಮಾಡ್ಕೋರಿ ಇವಾಗ ಅದನ್ನ. ಓಕೆ, ಎಸ್, ಓಕೆ. ನೆಕ್ಸ್ಟ್ ಹಲ್ಲಿಂದ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಸೊ ಹಲ್ಲ ಹಿಂಗ್ ಹುಳುಕಾಗಿದ್ದು ಒಂದು 3 ಇದ್ದು ಅಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ. 3 ಇದ್ರೂ ಕೂಡ ಹಲ್ಲು ಹುಳುಕಾಗಿದ್ದು 3 ಇದ್ರೂ ಪಾಸ್ ಆಗ್ತದ. ಹಲ್ಲು ಏನಾರೇ ನಿಮ್ ಮುರಿದಿತ್ತಂದ್ರ ಸಿರಾಮಿಕ್ಸ್ ಅಂತಕ್ಕಂಥ ಹಲ್ಲು ಬರ್ತಾವ. ಯಾವ್ರಿ? ಸಿರಾಮಿಕ್ಸ್ ಅಂತಕ್ಕಂಥ ಹಲ್ಲು ಬರ್ತಾವ. ಅವನು ಕೂಡ ನೀವು ಹಾಕ್ಸಿರಂದ್ರ ಅದು ಕೂಡ ಪಾಸ್ ಆಗ್ತದ. ಹಲ್ಲ 3 ಹುಳುಕಿದ್ರು ಏನೂ ಪ್ರಾಬ್ಲಮ್ ಇಲ್ಲ. 3ಕ್ಕಿಂತ ಹೆಚ್ಚು ಹುಳುಕಿದ್ದು ಅಂದ್ರೆ ಅದನ್ನ ತೆಗಿಸಿ ಯಾವ ಮಾಡ್ರಿ, ಸಿರಾಮಿಕ್ಸ್ ಅಂತಕ್ಕಂಥ ಹಲ್ಲು ಹಾಕ್ಸೊಂಬಿಡ್ರಿ. ಹಲ್ಲೊಳಗೆ ಯಾರು ಫೇಲ್ ಆಗುದು. ನೆಕ್ಸ್ಟ್ ನಿಮ್ಮ ಹಲ್ಲು ಏನಾರೇ ಈ ರೀತಿಯಾಗಿರ್ತಕ್ಕಂಥ ಗ್ಯಾಪ್ ಇತ್ತಂದ್ರ 100% ಹೇಳ್ತೀನಿ, ಓಪನ್ ಬೈಟ್ ಅಂತಕ್ಕಂಥ ಪಾಯಿಂಟ್ ನ ಬರೆದು ರಿಮೆಡಿಕಲ್ ಬರೀತಿರ್ತಾರ. ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇತ್ತಂದ್ರ ನನ್ನ ನಂಬರ್ಗೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ರಿ, ಅಥವಾ ಒಂದ್ಸಲ ಬಂದ್ ಭೇಟಿಯಾಗಿ ಹೋಗ್ರಿ. ಒಂದ್ಸಲ ಫ್ರೀ ಆಗಿ ಬಂದು ಮೆಡಿಕಲ್ ಚೆಕ್ಅಪ್ ಮಾಡಿಸ್ಕೊಂಡ್ ಹೋಗ್ರಿ. ಐಡಿಯಾ ಬರ್ತದೆ ಏನ್ ಮಾಡ್ಬೇಕಂತ. ನೆಕ್ಸ್ಟ್ ಸ್ಕಿನ್, ಚರ್ಮದೊಳಗ ಏನಾರ ನಿಮಗ ಸ್ಟಿಚಸ್ ಬಿದ್ದಿದ್ದು ಹೊಲಿಗೆ ಹಾಕಿರಂದ್ರ
ಮೊದಲೆಲ್ಲ ಮೆಡಿಕಲ್ ಬರಿತಾ ಇದ್ರು, ಆದ್ರೆ ಇವಾಗ ಅಗ್ನಿವೀರ್ ಒಳಗ ಹೋದ್ ಸಲ ನಮ್ಮಲ್ಲಿ ಇರ್ತಕ್ಕಂತ ಒಬ್ಬ ಅಭ್ಯರ್ಥಿ ಅವನ್ಗ 21 ಹೊಲಿಗೆ ಬಿದ್ದಿತ್ತು, 21 ಸ್ಟಿಚ್ ಹಾಕಿದ್ರು, ಆದ್ರೂ ಕೂಡ ಅವನು ಪಾಸ್ ಆಗಿದ್ದಾನೆ. ಸೊ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ಆ ನಂತರ ಈ ರೀತಿಯಾಗಿರ್ತಕ್ಕಂಥ ಸುಟ್ಟದ ಕಲಿಗಳು ಏನಾರು ಇದ್ದು ಅಂದ್ರೆ ಚರ್ಮದ ಮೇಲೆ ಅವು ಕೂಡ ಎಲ್ಲ ಪಾಸ್ ಆಗ್ತಾವ. ಹೊಲಿಗೆ ಹಾಕಿರ್ನು ಕೂಡ ಪಾಸ್ ಆಗ್ತದ, ಸುಟ್ಟದ ಕಲಿ ಇದ್ರು ಕೂಡ ಪಾಸ್ ಆಗ್ತದ. ಸೊ ಈ ರೀತಿಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ನಮ್ಗೆ ಫೋಟೋ ಕಳಿಸಿದ್ರು, ಅವನ್ನ ತಗೊಂಡಿದ್ವಿ. ಈ ರೀತಿ ಪಾಯಿಂಟ್ ಇತ್ತಂದ್ರ ನಿಮ್ಮ ಚರ್ಮದ ಮೇಲೆ ಎಲ್ಲಾದ್ರೂ ಇತ್ತಂದ್ರ ಅದು ಪಾಸ್ ಆಗ್ತದ. ಆ ನಂತರ ನಿಮ್ಗೆ ಏನಾರ ಸ್ಕಿನ್ ಇನ್ಫೆಕ್ಷನ್ ಆಗಿತ್ತು, ಫಂಗಲ್ ಇನ್ಫೆಕ್ಷನ್ ಆಗಿತ್ತು ಅಂದ್ರೆ ಮೆಡಿಕಲ್ ಕೊಡ್ತಾರೋ, ಆದ್ರೆ ಅದು ಪಾಸ್ ಆಗ್ತದೆ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ ಏನದಪ್ಪ ಅಂದ್ರೆ ಕೈ. ನಮ್ ಕೈಗಳನ್ನ ಈ ಹತ್ರ ಹಿಡಿದಾಗ ಇವೆರಡು ಕೂಡಬಾರ್ದಿಲ್ಲ. ಕೂಡಿತ್ತಂದ್ರ ಕೂಡ್ತಿತ್ತಂದ್ರ ಕ್ಯಾರಿ ಆಂಗಲ್ ಅಂತ ಹೇಳಿ ಬರದ ಮೆಡಿಕಲ್ ಬರೆಯುವಂತ ಸಾಧ್ಯತೆ ಇರ್ತದೆ. ಆ ನಂತರ ಕೈ ಒಳಗ ಈ ರೀತಿಯಾಗಿರ್ತಕ್ಕಂಥ ಬೆವರು ಬರ್ತಿತ್ತಂದ್ರ ಮೆಡಿಕಲ್ ಬರೀತಾರ. 100% ಅನ್ಫಿಟ್ ಬೆವರು ಬರ್ತಿತ್ತಂದ್ರ. ನೆಕ್ಸ್ಟ್ ನಮ್ಮ ಫಿಂಗರ್ ಗಳನ್ನ ಚೆಕ್ ಮಾಡ್ತಾರೆ, ಕೈ ಬೆರಳುಗಳನ್ನ ಚೆಕ್ ಮಾಡ್ತಾರೆ. ನಮ್ಮ ಕೈ ಬೆರಳುಗಳು ಕರೆಕ್ಟ್ ಆಗಿ ಈ ತರ ವರ್ಕ್ ಆಗ್ತಿರ್ಬೇಕು. ಯಾರಿಗಾದ್ರೂ ಇಂತಲ್ಲಿ ರಾಡ್ ಹಾಕಿದ್ರು ಅಥವಾ ಸ್ಟಿಚ್ ಹಾಕಿದಾಗ ಹಿಂಗಾಗಿರ್ತೈತಿ ಅಂತಂದ್ರೆ ಅದು ಪಾಸ್ ಆಗೋದಿಲ್ಲ. ಎಕ್ಸ್ಟ್ರಾ ಬರಳಿದ್ರು ಪಾಸ್ ಆಗ್ತದೆ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಒಬ್ರಿಗೆ ಯಾರಿಗಾರು ಎಕ್ಸ್ಟ್ರಾ ಬರಳಿದ್ರೆ ಅದು ಪಾಸ್ ಆಗ್ತದೆ. ನೆಕ್ಸ್ಟ್ ನಮ್ಮ ಕೈ ಎರಡು ಈ ತರ ಚೆಕ್ ಮಾಡಿದಾಗ ಹಿಂಗ್ ಶೇಕ್ ಆಗ್ಬಾರ್ದು, ಶೇಕ್ ಆಗ್ತಿತ್ತು ಕೂಡ ಮೆಡಿಕಲ್ ಬರೀತಿರ್ತಾರ. ಸೊ ಇದು ಕೈಗೆ ಸಂಬಂಧಪಟ್ಟಿರ್ತಕ್ಕಂಥ ಮೆಡಿಕಲ್ ಚೆಕಪ್. ನೆಕ್ಸ್ಟ್ ನೋಡ್ರಿ ನಾಕ್ನಿ. ನಾಕ್ನಿ ಅಂದ್ರೆ ಏನ್ರಿ, ನಮ್ಮ ಎರಡು ಮೊಣಕಾಲ್ ಹತ್ರ ಇರ್ತಕ್ಕಂಥ ಚರ್ಮ ಈ ರೀತಿಯಾಗಿ ಕೂಡ್ತಿತ್ತಂದ್ರ, ಹತ್ತಿತ್ತಂದ್ರ, ಚರ್ಮ ಒಂದಕ್ಕೊಂದು ಹತ್ತಿತ್ತಂದ್ರ 100% ಹೇಳ್ತೀನು ನಾಕ್ನಿ ಮೆಡಿಕಲ್ ಬರೆಯುವಂತ ಸಾಧ್ಯತೆ ಇರ್ತದೆ. ನೀವೇನಾದ್ರೂ ನಮ್ ಸಂಸ್ಥೆಗೆ ಬಂದ ಈ ಪಾಯಿಂಟ್ ಬಗ್ಗೆ ಬಂದ್ ಜಾಯಿನ್ ಆದ್ರಿ, ನಮ್ದು ನಾಕ್ನಿ ಪಾಯಿಂಟ್ ಕ್ಲಿಯರ್ ಮಾಡಿ ಕೊಡಂದ್ರೆ ಜಸ್ಟ್ 21 ದಿನದ ಪ್ರಾಕ್ಟೀಸ್ ಒಳಗ ನಾಕ್ನಿ ಪಾಯಿಂಟ್ ಕ್ಲಿಯರ್ ಮಾಡಿ ಕೊಡ್ತೀವಿ. ಈ ರೀತಿಯಾಗಿ ಕೂಡ ಓವರ್ ಗ್ಯಾಪ್ ಇದ್ರೂ ಕೂಡ ನಾಕ್ನಿ ಪಾಯಿಂಟ್ ಬರೀತಾರೆ. ನೆಕ್ಸ್ಟ್ ನೋಡ್ರಿ ಕೊನೆಯದಾಗಿರ್ತಕ್ಕಂಥ ಪಾಯಿಂಟ್ ಫ್ಲಾಟ್ ಫುಟ್. ಸೊ ಫ್ಲಾಟ್ ಫುಟ್ ಅಂದ್ರೆ ಏನ್ರಿ, ಯಾರದ ಪಾದ ಈ ರೀತಿಯಾಗಿ ಸ್ಟೇಟ್ ಇರ್ತದ, ಇಲ್ಲಿ ಗ್ಯಾಪ್ ಇರುದಿಲ್ಲ, ಅವ್ರಿಗೆ ಮೆಡಿಕಲ್ ಬರೆಯುವಂತ ಸಾಧ್ಯತೆ ಇರ್ತದೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ಆ ಒಂದು ಸೊಲ್ಯೂಷನ್ ಅದನ್ನ ಯಾವ ರೀತಿಯಾಗಿ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ಕೊಡ್ತೀವಿ. ನೆಕ್ಸ್ಟ್ ನೋಡ್ರಿ ಹರ್ನಿ ಪ್ರಾಬ್ಲಮ್. ಸೊ ಯಾರಿಗಾದ್ರೂ ಗಂಟಾಗಿತ್ತಂದ್ರೆ ಹರ್ನಿ ನಿಮ್ ಕೈಗೆ ಹತ್ತದ, ಪಾಯಿಂಟ್ ಕಾಣಿಸದಿತ್ತಂದ್ರೆ ಒಂದ್ಸಲ ಬಂದ್ ಭೇಟಿ ಆಗ್ರಿ. SSC ಕೂಡ ಸೇಮ್ ಮೆಡಿಕಲ್ ಇರ್ತದ. ಓಕೆ, ನೆಕ್ಸ್ಟ್ ನೋಡ್ರಿ ಇದ್ರ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಯಾರಿಗಾದ್ರೂ ಸಿಂಗಲ್ ಒಂದೇ ಇತ್ತಂದ್ರೆ ಪರ್ಮನೆಂಟ್ ಅನ್ಫಿಟ್. ಸೊ ಎರಡು ಈ ರೀತಿಯಾಗಿರ್ಬೇಕು ಕರೆಕ್ಟ್ ಆಗಿ. ಆ ನಂತರ ನಾರ್ಮಲ್ ಆಗಿ ಚೆಕ್ ಮಾಡಿದ ಹೆಂಗಿರ್ತೈತ್ರಿ, ಒಂದ್ ಮ್ಯಾಲ್ ಇರ್ತದ, ಒಂದ್ ಸ್ವಲ್ಪ ಕೆಳಗಿರ್ತದ. ಇದ್ರ ಬಗ್ಗೆ ಏನಾರ ಡೌಟ್ ಇತ್ತಂದ್ರ ಪರ್ಸನಲ್ ಆಗಿ ಕಾಲ್ ಮಾಡ್ರಿ, ಇನ್ಫಾರ್ಮೇಶನ್ ಕೊಡ್ತೇನೆ. ಅದೇ ರೀತಿಯಾಗಿ ನಮ್ದು ಹೈಟ್ ತಕ್ಕಂಗ ವೆಯ್ಟ್ ಎಷ್ಟಿರ್ಬೇಕು. ನಮ್ದು ಏನಾದ್ರು ಹೈಟ್ 168 ಸೆಂಟಿಮೀಟರ್ ಇತ್ತಂದ್ರ ನಮ್ದು ವೇಟ್ ಎಷ್ಟಿರ್ಬೇಕ್ರಿ, 53ರಿಂದ 64 kg ಇರ್ಬೇಕು. ಅದ್ರ ಒಳಗಿರ್ಬೇಕು, ಕಡಿಮೆ ಇರಬಾರ್ದು, ಹೆಚ್ಚು ಇರಬಾರ್ದು. ಕಡಿಮೆ ಇತ್ತಂದ್ರೂ ತೆಗಿತಾರ, ಹೆಚ್ಚಿದ್ರೆ ಓವರ್ ವೇಟ್ ಅಂತೇಳಿ ತೆಗಿಯುವಂತ ಸಾಧ್ಯತೆ ಇರ್ತದ. ಚಾರ್ಟ್ ಅದ, ಒಂದ್ಸಲ ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ರಿ. ನೆಕ್ಸ್ಟ್ ಫೈಲ್ಸ್. ಸೊ ಯಾರಿಗಾದ್ರೂ ಫೈಲ್ಸ್ ಪ್ರಾಬ್ಲಮ್ ಇತ್ತಂದ್ರ ಕ್ಲಿಯರ್ ಮಾಡ್ಕೋರಿ. ಸೊ ಇದ್ರ ಬಗ್ಗೆ ಏನ ನಿಮಗೆ ಡೌಟ್ ಇತ್ತಂದ್ರ ನಮ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಸೊ ಅದೇ ರೀತಿಯಾಗಿ ವೆರಿಕೋಸ್. ಸೊ ಈ ವೆರಿಕೋಸ್ ಬಗ್ಗೆ ಸಾಕಷ್ಟು ಜನಕ್ಕೆ ಬಹಳ ಡೌಟ್ ಅದ. ಸೊ ಇದು ವೆರಿಕೋಸ್ ಯಾಕೆ ಆಗ್ತದಪ್ಪ ಅಂದ್ರೆ ನಾವು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತೀವಿ. ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಶೂಸ್ ಇಲ್ಲ ನಾವು ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನಮ್ಗ ವೆರಿಕೋಸ್ ಆಗುವಂತ ಸಾಧ್ಯತೆ ಇರ್ತಾವ. ವೆರಿಕೋಸ್ ಹೆಚ್ಚಿನ ಪ್ರಮಾಣದಾಗ ಯಾವ ಅಭ್ಯರ್ಥಿಗಳಿಗೆ ಆಗ್ತಾವ ಅಂದ್ರೆ ರೋಡ್ ಸೈಡ್ ರನ್ನಿಂಗ್ ನ, ಡಾಂಬರ್ ರೋಡ್ ಮೇಲೆ ಯಾರು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಹೆಚ್ಚಿನ ಪ್ರಮಾಣದಾಗ ವೆರಿಕೋಸ್ ಆಗ್ತಿರ್ತಾವ. ಯಾರಿಗಾದ್ರೂ ವೆರಿಕೋಸ್ ಇದ್ರೂ ಕಾಂಟ್ಯಾಕ್ಟ್ ಮಾಡ್ರಿ. ಅವನ್ನ ಜಸ್ಟ್ ಒಂದ್ ವಾರದಾಗ ನಾವು ಯಾವ ತರ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳ್ತೀವಿ. ವೆರಿಕೋಸ್ ಏನಾರೇ ನಿಮಗೆ ಸಮಸ್ಯೆ ಐತೆ ದಯವಿಟ್ಟು ಕಾಲ್ ಮಾಡ್ರಿ. ನೆಕ್ಸ್ಟ್ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗ ಏನ್ ಮಾಡತ್ತಪ್ಪ ಅಂದ್ರೆ ಇದೇ ತಿಂಗಳು 15ನೇ ತಾರೀಕಿನಂದು ಕುರುಕ್ಷೇತ್ರ ಅಂತಕ್ಕಂಥ ಫಿಸಿಕಲ್ ಬ್ಯಾಚ್ ನ ಸ್ಟಾರ್ಟ್ ಮಾಡತ್ತೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ರೆ, ಅಗ್ನಿವೀರ ಎಕ್ಸಾಮ್ ಚಲೋ ಆಗಿತ್ತು, SSC GD ಎಕ್ಸಾಮ್ ಚಲೋ ಆಗಿತ್ತಂದ್ರೆ ನಿಮ್ ಸ್ನೇಹಿತರಿಗೂ ಕೂಡ ರೆಫರ್ ಮಾಡಿ ನಮ್ಮ ಸಂಸ್ಥೆ ಕುರುಕ್ಷೇತ್ರ ಅಂತಕ್ಕಂಥ ಫಿಸಿಕಲ್ ಬ್ಯಾಚ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಜೈ